ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಜಮ್ಮುವಿನ ಜೈಲುಗಳ ಮೇಲೆ ಉಗ್ರರ ದಾಳಿ ಸಾಧ್ಯತೆ. ಜೈಲುಗಳಲ್ಲಿರೋ ಪಾಕ್ ಉಗ್ರರು ಓವರ್ ಗ್ರೌಂಡ್ ವರ್ಕರ್ಗಳನ್ನ ಬಿಡಿಸಿಕೊಂಡು ಹೋಗೋಕೆ ಉಗ್ರರ ಪ್ಲಾನ್. ಹೀಗಾಗಿ ಜಮ್ಮು ವಲಯದ ಜೈಲುಗಳಲ್ಲಿ ಭದ್ರತೆ ಹೆಚ್ಚಳ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ. ರಷ್ಯಾ ವಿದೇಶಾಂಗ ಸಚಿವ ಸರ್ಗೇ ಲಾವ್ರೋವ್ ಜೊತೆ ಜೈಶಂಕರ್ ಚರ್ಚೆ. ಮಿತ್ರ ರಾಷ್ಟ್ರಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇರೋ ಭಾರತ. ಇವತ್ತು ಜಪಾನ್ ರಕ್ಷಣಾ ಸಚಿವರ ಜೊತೆ ರಾಜನಾಥ್ ಸಿಂಗ್ ಚರ್ಚೆ. ನವದೆಹಲಿಯಲ್ಲಿ ನಡೆಯಲಿರುವ ದ್ವಿಪಕ್ಷೀಯ ಮಾತುಕತೆ. ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ಭದ್ರತಾ ವಿಚಾರಗಳು, ರಕ್ಷಣಾ ಕ್ಷೇತ್ರದಲ್ಲಿ ಸಹಕಾರದ ಒಪ್ಪಂದ ಸಾಧ್ಯತೆ. ಪಾಕ್ಗೆ ಹರಿತಾ ಇದ್ದ ಚಿನಾಬ್ ನದಿ ನೀರಿನ ಹರಿವು ಬಂದ್. ಅಧಿಕೃತವಾಗಿ ನೀರಿನ ಹರಿವನ್ನ ನಿಲ್ಲಿಸಿದ ಭಾರತ. ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಸಸ್ಪೆಂಡ್ ಹಿನ್ನೆಲೆಯಲ್ಲಿ ಭಾರತದಿಂದ ಕ್ರಮ. ಯುದ್ಧದ ಪರಿಸ್ಥಿತಿ ಎದುರಾದ್ರೆ ಎದುರಿಸೋಕೆ ನಾವು ಸಿದ್ಧ. ಬೆಳಗಾವಿಯಲ್ಲಿ ಸಮರ ಸನ್ನದ್ಧ ಅಂತಿರೋ ನಿವೃತ್ತ ಸೈನಿಕರು. ಜಿಲ್ಲೆಯ 17,000ಕ್ಕೂ ಹೆಚ್ಚು ಆಕ್ಟಿವ್ ಸೈನಿಕರ ಜೊತೆಗಿದ್ದಾರೆ 36,000 ನಿವೃತ್ತ ಯೋಧರು. ಭಾರತೀಯ ಸೇನೆಯಿಂದ ಗಡಿ ಭಾಗದಲ್ಲಿ ಮಿಲಿಟರಿ ಡ್ರಿಲ್. ಪಂಜಾಬ್ನ ಫಿರೋಜ್ಪುರ್ ಗಡಿ ಭಾಗದಲ್ಲಿ ನಿನ್ನೆ ರಾತ್ರಿ ಡ್ರಿಲ್ ನಡೆಸಿದ ಸೇನೆ. ಲೈಟ್ ಉರಿಸದಂತೆ ಲೌಡ್ ಸ್ಪೀಕರ್ ಮೂಲಕ ಗ್ರಾಮಗಳಿಗೆ ಮನವಿ. ಯುದ್ಧದ ಸುಳಿವು ಬೆನ್ನಲ್ಲೇ ಶಸ್ತ್ರಾಸ್ತ್ರ ಕಾರ್ಖಾನೆಗಳ ದೀರ್ಘ ರಜೆ ರದ್ದು. ದೇಶದ 12 ಶಸ್ತ್ರಾಸ್ತ್ರ ಕಾರ್ಖಾನೆಗಳ ಸಮೂಹ ಎಂಐಎಲ್ ಸಿಬ್ಬಂದಿಯ ರಜೆಗೆ ಬ್ರೇಕ್. ಮುಂದಿನ 2 ತಿಂಗಳವರೆಗೆ 2 ದಿನಕ್ಕಿಂತ ಹೆಚ್ಚು ರಜೆ ತೆಗೆದುಕೊಳ್ಳದಂತೆ ಸೂಚನೆ. ಅಮೃತ್ಸರ್ನ ಸೇನಾ ಸೂಕ್ಷ್ಮ ವಲಯದ ಮಾಹಿತಿ ಮತ್ತು ಫೋಟೋ ಸೋರಿಕೆ. ಕೇವಲ 5ರಿಂದ 10,000ಕ್ಕೆ ಸೇನೆಯ ಮಾಹಿತಿ ನೀಡ್ತಾ ಇದ್ದವರ ಬಂಧನ. ಪಾಕಿಸ್ತಾನಕ್ಕೆ ಮಾಹಿತಿ ನೀಡ್ತಾ ಇದ್ದವರಿಗೆ ಪಂಜಾಬ್ ಪೊಲೀಸರಿಂದ ಕೋಳ. ಗಡಿ ಮೇಲೆ ಕಣ್ಣಿಡುವ ಬಲೂನ್ ಪ್ರಯೋಗ ಸಕ್ಸಸ್. ಭೂಮಿಯಿಂದ 20 ಕಿಲೋಮೀಟರ್ ಎತ್ತರದಲ್ಲಿ ಭಾರತಕ್ಕೊಬ್ಬ ಬೇಹುಗಾರ. ಕೆಲವೇ ದೇಶಗಳು ಹೊಂದಿರುವಂತಹ ಸಾಧನೆ ಮಾಡಿದ ಮೈಲಿಗಲ್ಲು. ಪಾಕ್ ಮತ್ತು ಭಾರತದ ನಡುವೆ ಉದ್ವಿಗ್ನತೆ ನಿರ್ಮಾಣ ಹಿನ್ನೆಲೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಇವತ್ತು ಪಾಕಿಸ್ತಾನಕ್ಕೆ ಭೇಟಿ. 2 ದೇಶದ ನಾಯಕರ ಜೊತೆ ಮಾತುಕತೆ ನಡೆಸೋ ಸಾಧ್ಯತೆ. ಪಾಕಿಸ್ತಾನದ ಕರಾಚಿ ಬಂದರಿಗೆ ಬಂದ ಟರ್ಕಿಯ ಹಡಗು. ಟರ್ಕಿಯಲ್ಲಿ ಭೂಕಂಪ ಸಂಭವಿಸಿದ್ದಾಗ ಭಾರತದಿಂದ ಎಲ್ಲ ರೀತಿಯ ನೆರವು. ಆದರೆ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಮಾತ್ರ ಪಾಕ್ ಪರ ನಿಂತ ಟರ್ಕಿ. ತುರ್ತು ಅಧಿವೇಶನ ಕರೆದ ಪಾಕಿಸ್ತಾನ ಸರ್ಕಾರ. ಭಾರತದಿಂದ ದಾಳಿ ಹಾಗೂ ಉಗ್ರರ ಬಗ್ಗೆ ಚರ್ಚೆ ಸಾಧ್ಯತೆ. ಸದನದಲ್ಲಿ ಪಾಕ್ನ ಮುಂದಿನ ನಡೆ ಮತ್ತು ಸದ್ಯದ ಪರಿಸ್ಥಿತಿಯ ಬಗ್ಗೆ ಸಮಾಲೋಚನೆ. ಭಾರತ ಪಾಕ್ ನಡುವೆ ಉದ್ವಿಗ್ನತೆ ಹಿನ್ನೆಲೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿಂದು ಸಭೆ. ಪಹಲ್ಗಾಮ್ನಲ್ಲಿ ಪಾಕ್ ಉಗ್ರರೇ ದಾಳಿ ನಡೆಸಿದ್ದಾರೆ ಅಂತ ಭಾರತದಿಂದ ಮನದಟ್ಟು. ಸಭೆಯಲ್ಲಿ ಉದ್ವಿಗ್ನತೆ ಶಮನಕ್ಕೆ ಕ್ರಮ ಕೈಗೊಳ್ಳಲು ನಿರ್ಣಯ ಸಾಧ್ಯತೆ. ಉಗ್ರರ ದಾಳಿಯನ್ನ ಖಂಡಿಸಿ ಭಾರತದಲ್ಲಿರುವ ಪಾಕ್ ಪ್ರಜೆಗಳು ದೇಶ ಬಿಟ್ಟು ತೊಲಗಿ. ಇವತ್ತು ವಿಜಯಪುರದಲ್ಲಿ ಬಿಜೆಪಿಯಿಂದ ಹೋರಾಟ. ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ. ಸುಹಾಸ್ ಶೆಟ್ಟಿಯ ಕೊಲೆಗೂ ಮುನ್ನ ಪಾರ್ಟಿ ಮಾಡಿದ್ದ ಹಂತಕರು. ಫಾಜಿಲ್ ಸಹೋದರ ಆದಿಲ್ ಕೊಟ್ಟ ಹಣದಲ್ಲಿ ಕಳಸದ ರೆಸಾರ್ಟ್ನಲ್ಲಿ ಪಾರ್ಟಿ ಮಾಡಿರೋ ಶಂಕೆ. ಕ್ಯಾಂಪ್ ಫೈರ್ ಹಾಕಿ ಭರ್ಜರಿ ಪಾರ್ಟಿ ಮಾಡಿದ ಫೋಟೋ ಲಭ್ಯ.
ವಿಜಯೇಂದ್ರ ಜನಾಕ್ರೋಶ ಯಾತ್ರೆಗೆ ಹೈಕಮಾಂಡ್ ಮೆಚ್ಚುಗೆ. ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಬಲವರ್ಧನೆಯಾಗ್ತಾ ಇದೆ ಅಂತ ವರಿಷ್ಠರ ಸಂತಸ. ಮೇ 11ಕ್ಕೆ ಹುಬ್ಬಳ್ಳಿಯಲ್ಲಿ ಸಮಾರೋಪದಲ್ಲಿ ಭಾಗಿಯಾಗುವುದಾಗಿ ಭರವಸೆ. ಇವತ್ತು ನಿರ್ಧಾರವಾಗಲಿದೆ 350 ಕೆಪಿಎಸ್ಸಿ ಅಭ್ಯರ್ಥಿಗಳ ಭವಿಷ್ಯ. ಕೆಎಟಿನಲ್ಲಿಂದು ಅಭ್ಯರ್ಥಿಗಳು ಸಲ್ಲಿಸಿರುವ ಅರ್ಜಿ ವಿಚಾರಣೆ. ಅನುವಾದ ತಪ್ಪಾದ ಹಿನ್ನೆಲೆ ದೂರು ಸಲ್ಲಿಸಿದ್ದ 350 ಅಭ್ಯರ್ಥಿಗಳು. ಆಟೋದಲ್ಲಿದ್ದ ವ್ಯಕ್ತಿಯನ್ನ ಎಳೆದಾಡಿ ಹಲ್ಲೆಗೆ ಯತ್ನ. ಅಶ್ಲೀಲ ಪದಗಳಿಂದ ನಿಂದಿಸಿ ಎಳೆದೊಯ್ದ ಆರೋಪಿಗಳು. ಮೈಕೋ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್. ದೂರು ದಾಖಲಿಸಿಕೊಂಡು ಪೊಲೀಸರ ತನಿಖೆ. ಉತ್ತರಾಖಂಡ್ನಲ್ಲಿ ಭಾರೀ ಮಳೆ ಹಾಗೂ ಭೂಕುಸಿತಕ್ಕೆ ಜನಜೀವನ ಅಸ್ತವ್ಯಸ್ತ. ಕೆಂಪ್ಟಿ ಜಲಪಾತದ ಉಗ್ರ ರೂಪಕ್ಕೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅವ್ಯವಸ್ಥೆ. ಹತ್ತಿರದ ಅಂಗಡಿಗಳು ಕೂಡ ನೀರಿನ ರಭಸಕ್ಕೆ ಸಿಲುಕಿ ತತ್ತರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.